ಮಾಡಿಕೊಂಡು ಊಟ ಮಾಡ್ಲಿಕ್ಕೆ ಪಾತ್ರ ಇರಲಿಲ್ಲ ಅಂತ, ಎಲಿ ಸಿಗ್ತಾ ಇರಲಿಲ್ಲಂತೆ. ಭುಜ್ಯತೆ ಹಂತ ಭೂಮವು ಅಂತ ಹೇಳ್ತಾರೆ. ಭೂಮಿಯನ್ನ ಗೋಮಯದಿಂದ ಸಾರಿಸಿ ಅದ್ರ ಮೇಲೆ ಅನ್ನ ಹಾಕೊಂಡು ನೀರು ಹಾಕೊಂಡು ಏನ್ ಪದಾರ್ಥ ಹಾಕೊಂಡು ಇಡಬೇಕಾದ್ರೆ ತುಪ್ಪ ಹಾಕೊಂಡು ಹಾಕಿದ ಮೇಲೆ ಚಿತ್ರಾವತಿ ಇಡಬೇಕು ಅಂತ ಶಾಸ್ತ್ರವಾಗಿ ಹೇಳ್ತಾರೆ. ಈ ದೀಪಾವಳಿ ಇವೆಲ್ಲ ಸನ್ಯಾಸಿಗಳು ಕೂಡ ಅಭ್ಯಂಜನ ಮಾಡ್ಕೋಬೇಕು. ಶಾಸ್ತ್ರವಿಧಿ ಶಾಸ್ತ್ರ ಅವರಲ್ಲಿ ತುಪ್ಪ ಊಟದಿಂದ ಬರ್ಗೆ ಒಂದ್ಸಲ ದಿವಸ ಹೊಸ ಬಟ್ಟೆ ಧಾರಣ ಮಾಡು ಅಂತ ಹೇಳ್ತಾರೆ. ಹೊಸ ಧಾರಣ ಮಾಡಬೇಕಾದ್ರೆ ದಪ್ಪನಾಗಿರ್ತಕ್ಕಂಥ ಅತ್ಯಂತ ಕನಿಷ್ಠ ಬೆಲೆಯ ಬಟ್ಟೆ ಉಟ್ಕೊಳ್ಳಕ್ಕೆ ರಾಯರಿಗೆ ಇರಲಿಲ್ಲ. ಇನ್ನು ರೇಷ್ಮೆ ಬಟ್ಟೆಯಲ್ಲಿ ಉಡ್ತಾ ಇದ್ದಾರೆ. ಇವತ್ತು ರಾಯರ ಬೃಂದಾವನಕ್ಕೆ ಪ್ರತಿನಿತ್ಯ ಒಂದು ಹೊಸ ರೇಷ್ಮೆ ಬಟ್ಟೆ. ಅದು ಅಂದ್ರೆ ಅವತ್ತು ಸ್ವಾಮಿ ಇದು ನಿನ್ನ ಪ್ರಸಾದ ನಾ ಬಳದು ಅಂತ ಪ್ರಸಾದ ಕೂಡ ಎಷ್ಟು ತೃಪ್ತರಾಗಿದ್ರು ಅಂದ್ರೆ ನನ್ನ ಬಡತನ ಹೀಗಾಗಬೇಕು. ನಿತ್ಯದಲ್ಲೂ ಕೂಡ ತಮ್ಮ ಏನೇ ತೃಪ್ತಿ ಮಾಡ್ತಾ ಇದ್ರು. ನಿತ್ಯಾರ್ಚನೆ ಭಗವಂತನಿಗೆ ಸಮರ್ಪಿಸಿ ಆ ನೀರು ಜೀವನ ಮಾಡ್ತಾ ಇದ್ರು. ಆದ್ರೆ ತಮ್ಮ ಮನೆಗೆ ಪ್ರವಚನಕ್ಕೆ ಬರ್ತಕ್ಕಂತಹ ಜನರಿಗೆ ನನ್ನ ಪರಿಸ್ಥಿತಿ ಇದು ಅಂತೇಳಿ ತೋರಿಸ್ತಾ ಇರಲಿಲ್ಲಂತೆ. ಅವರು ಎಲ್ಲರೂ ಬರೋಕ್ಕಿಂತ ಮುಂಚಿತವಾಗಿ ಲಕ್ಷಣವಾಗಿ ಭೋಜನ ಚಿಹ್ನೆಗಳಂತ ಏನು ಅನಿಸಿದಲ್ಲ ಗಂಧಾಕ್ಷತೆಗಳನ್ನ ಆದರವಾಗಿ ಊಟನೇ ಇಲ್ಲ ಗಂಧಾಕ್ಷತೆ ಯಾಕೆ ಹಚ್ಕೋಬೇಕು ಅಂತ ಅದನ್ನೇ ಬಿಡ್ತಾ ಇರಲಿಲ್ಲ. ಇದು ಭಗವತ್ ಪ್ರಸಾದ ಅಂತ ಗಂಧಾಕ್ಷತೆ ಹಚ್ಚಿಕೊಂಡು ಒಬ್ಬರಿಗೂ ಕೂಡ ಆಚಾರ ಮನೇಲಿ ಇವತ್ತೇನಿಲ್ಲ, ಆಚಾರ ಉಪವಾಸ ಇದ್ದಾರೆ ಅಂತ ತಮ್ಮ ಬಡತನವನ್ನ ತೋರಿಸ್ತಾ ಇರಲಿಲ್ಲಂತವ್ರು. ಯಾಕಂದ್ರೆ ಇದು ಭಗವಂತ ನೀವು ಕೊಟ್ಟಿದ್ರೆ ಹೀಗೆ ಇರಬೇಕು ಅಂತ ನಿನ್ನ ಸಂಕಲ್ಪದ ಹೀಗೆ ಇರ್ತೀನಿ ಸಂತೋಷವಾಗಿ ಜೀವನ ಕಳೆದ್ರು. ಒಂದು ಮಾಮೂಲು ದಿವಸದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಏಕಾದಶಿ ಫಳಾರ ಮಾಡೋ ಉಪವಾಸ ಮಾಡೋ ಬೇಡ, ಫಳಾರ ಮಾಡಿದ್ರು ಕೂಡ ಇವತ್ತೇನು ಬೇಡಪ್ಪ ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತೀವಿ. ಅಂಥದ್ದು ನಿತ್ಯದಲ್ಲಿಯೂ ಕೂಡ ಊಟ ಮಾಡ್ತಕ್ಕಂಥ ಪ್ರಸಂಗ ಬಂದರೂ ಊಟ ಸಿಗದೆ ಇದ್ದ ಪರಿಸ್ಥಿತಿಯಲ್ಲಿ ರಾಯರದನ್ನ ತೋಡ್ಕೊಡ್ಲಿಲ್ಲ. ಇದು ಭಗವಂತನ ಪ್ರಸಾದ ಅಂತ ಬಾಚಿಕೊಂಡು ಉಂಡ್ರು. ಇವತ್ತು ಪ್ರತಿನಿತ್ಯದಲ್ಲೂ ಕೂಡ ರೇಷ್ಮೆ ಬಟ್ಟೆ ಉಟ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಯಾರು ಇದು ಮಾಡ್ತಾರೋ ಅವ್ರೆಲ್ಲರಿಗೂ ಪಂಚಭಕ್ಷ ಪರಮಾನ್ನ ಇದು ಮಾಡಿಕೊಂಡು ನಿನ್ನೆ ಸರಸ್ವತಿ ಅವರು ಹೇಳಿದ್ರು. ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮಠದಲ್ಲಿ ಕೂಡ ರಾಯರಿಗೆ ಬೆಳ್ಳಿ ರಥಗಳು ಇವತ್ತು. ಆದ್ರೆ ಇದು ಕೂಡ ನಂದು ಅಂತ ಏನು ಹೇಳ್ಕೊಳ್ಳಲ್ಲ. ಸ್ವಾಮಿ ಅವತ್ತು ಆ ರೀತಿ ಇದು ಮಾಡಿದ್ವಿ, ಇವತ್ತು ಈ ರೀತಿ ಇದು ಮಾಡ್ತಾ ಇದ್ದಿ. ಇದು ಭಗವಂತ ಕೊಟ್ರೆ ಇರುವೇನೋ ಹರಿಗೆ ತೇನ ತೇನ ವಿಲಾಸರ ಜೊತೆ ವಿಲಾಸರು ಒಮ್ಮೊಮ್ಮೆ ಜನರು ಕೊಡ್ತಕ್ಕಂಥ ಮರ್ಯಾದೆಗಳನ್ನ ಸ್ವೀಕಾರ ಮಾಡ್ತಾ ಇದ್ರಂತೆ. ಇಲ್ಲದ್ರೆ ಒಮ್ಮೊಮ್ಮೆ ಭಾಗಣ್ಣ ಹೂವಿನಾರ ಹಾಕ್ರಿ, ಭಾಗಣ್ಣ ಆ ಪಲ್ಯಕ್ಕೆ ಒಳಗೆ ಕೂಡಪ್ಪ ನೀನು ಗುರುಗಳೇ ಇದ್ರ ಮಾತು ಹಾಗೆ ಕೂಡ ಇದ್ರಂತೆ. ಆದ್ರೆ ಜಗನ್ನಾಥ ದಾಸರು ಬಂದು ಹೊತ್ನಾಗ ಅಯ್ಯ ನೀನು 40 ವರ್ಷ ಆಯುಷ್ಯ ಕೊಡು ನೀ ಅನ್ನೋ ಆಯ್ತು ಗುರುಗಳೇ ನಿನ್ನೆಂಜ ಬಳೆದುಂಬೆ ಶ್ರೀನಿವಾಸ ಅಂತಕ್ಕಂಥ ಇದಕ್ಕೆ ಉದಾಹರಣೆ ಮಹಿತಾತ್ಮ ಹೊತ್ನಾಗ ಅಂಥವ್ರ ಜೀವನಕ್ಕೆ ಆಧಾರವಾಗಬೇಕು. ಈ ಒಂದು ಪಥದಲ್ಲಿ ನಾವು ಬಂದದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಒಂದು ಭಾಗ್ಯ ಶ್ರೀನಿವಾಸ ಗುರುರಾಜರ ದ್ವಾರ ನಮಗೆಲ್ಲರಿಗೂ ಕೊಡ್ಲಿ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಹರೇ ಶ್ರೀನಿವಾಸ. ಬಹಳ ಆನಂದ ಆಯ್ತು. ಕರವ ಪಿಡಿದು ಕಲ್ಯಾಣ ಬರ್ತಾ ನಿಮ್ಗೆಲ್ಲರಿಗೆ ಕರವ ಪಿಡಿದು ಅಲ್ಲಮ್ಮ ಬರ್ತಲ್ಲ ಈಗ ಎಲ್ಲರಿಗೂ ಬರ್ತದ ಮತ್ತಿನ್ನು ಅದ್ರ ಬೇಡ ಆಗ ಕರವ ಪಿಡಿದು ಕಾಯೋ ಶ್ರೀವರ ಗುರು ರಾಘವೇಂದ್ರ ರನ್ನ ಕರವ ಪಿಡಿದು ಕಾಯೋ ಎಲ್ಲ
ಶರಣ ಜನ ಸುರಪಾದ ಪನೆ ತವ ಶರಣ ಜನ ಸುರಪಾದ ಪನೆ ತವ ಚರಣ ಯುಗಳ ಚರಣ ಚರಣ ಯುಗಳಕ್ಕೆ ಮೊರೆಯ ಪೊಕ್ಕೆನೋ ಕರುಣಿಸನ್ನ ಕರುಣ ಜಾಗರನೆ ಗರವ ಪೇಡೆದು ಕಾಯೋ ಯನ ಶ್ರೀಯತಿವರ ಗುರುರಾಘವೇಂದ್ರ ರನ್ನ ಕರವ ಪೇಡೆದು ಕಾಯೋ ಯನ ಆರು ಕೈವರೋ ಪೇಳೋ ಯನ ಆರು ಕೈವರೋ ಪೇಳೋ ಯನ ದೂರ ನೋಡು ದೇಖನ್ ದೂರ ಕೇನೋ ಹರಿ ಹರಿ ಸಾಧನೋ ತವ ಪಾದ ಪಮ ಜನರು ದೂರ ನೋಡದೆ ಭೂರಿ ಕರುಣ ಕರರಲಿ ಗರವ ಪೇಡೆದು ಕಾಯೋ ಯನ ಶ್ರೀಯದಿವರ ಗುರುರಾಘವೇಂದ್ರ ರನ್ನ ಗರವ ಪೇಡೆದು ಕಾಯೋ ಎನ್ನ ದುರುಳಭವಂ ಬುದ್ಧಿ ಬಾಧ ದುರುಳಭವಂ ಬುದ್ಧಿ ಬಾಧ ಎನ್ನ ಮಿರಿ ಪೋಗಿಹದೋ ಅಗಾಧ ಎನ್ನ ಮಿರಿ ಪೋಗಿಹದೋ ಅಗಾಧ ಘೋರ ಮದನ ಶರ ಬಂಧ ಘೋರ ಮದನ ಶರ ಬಂಧ ದಿಂದ ದೂರಾಗಿಗದೋ ನಿನ ಸಂಬಂಧ ದೂರಾಗಿಗದೋ ನಿನ ಸಂಬಂಧ ಪರಮ ಪಾಮರನಾದ ಎನ್ನಯ ಮರುಳು ಮತಿಯ ಬಿಡಿಸಿ ನಿನ್ನವರೊಡನೆ ಸೇರಿಸೋ ಪರಮ ಕರುಣೆ ಚಾರತರನದ ಏನಂದ್ರೆ ಚಾರು ಅಲ್ಲ ಚಾರತರ ಚಾರ ಅದು ಸೇವಕ ಹಾ ಚಾರು ಅದು ಎಲ್ಲರೂ ನನಗೆ ಅವಳು ನಮ್ಮಳು ಕೂಡ ಚಾರು ತಿಳ್ಕೊಂತ ಇಲ್ಲ ಪರಮ ಪಾಮರನಾದ ಎನ್ನಯ ಮರುಳು ಮತಿಯನು ಬಿಡಿಸಿ ನಿನ್ನವರೊಡನೆ ಸೇರಿಸೋ ಪರಮ ಕರುಣಿ ಚಾರತರನದ ಎನ್ನ ಕರವ ಪೇಡೆದು ಕಾಯೋ ಯನ ದುಷ್ಟ ಜನರ ಸಂಗದಿಂದ ದುಷ್ಟ ಜನರ ಸಂಗದಿಂದ ನಿನ್ನಯ ಪಾದ ಮುಟ್ಟಿ ಭಜಿಸದರಿಂದ ನಿನ್ನಯ ಪಾದ ಮುಟ್ಟಿ ಭಜಿಸದರಿಂದ ಸೃಷ್ಟಿಯೊಳಗೆ ಮತಿ ಮಂದ ಸೃಷ್ಟಿಯೊಳಗೆ ಮತಿ ಮಂದ ನಾಗಿ ಪೂರ್ತಿ ಬಂದೆನೋ ವೇಗದಿಂದ ನಾಗಿ ಪೂರ್ತಿ ಬಂದೆನೋ ವೇಗದಿಂದ
ಕಷ್ಟಕರ ಗುರು ಜಗನ್ನಾಥ ವಿಠಲನ ನಿಜ ಪಾದ ಪದುಮಗೆ ಕಷ್ಟಕರ ಗುರು ಜಗನ್ನಾಥ ವಿಠಲನ ನಿಜ ಪಾದ ಪದುಮಗೆ ಷಟ್ಪದೋಪಮನಿಸಿಯನ್ನ ಪುಟ್ಟಿ ಬರದಂತೆ ಮಾಡು ನೀ ಕರವ ಪಿಡಿದು ಕಾಯೋಯನ ಶ್ರೀಯತಿವರ ಗುರು ರಾಘವೇಂದ್ರರನ್ನ ಕರವ ಪಿಡಿದು ಕಾಯೋ ಎನ್ನ ಶರಣ ಜನ ಸುರಪಾದ ಬನದವ ಚರಣಯುಗಳಕ್ಕೆ ಮೊರೆಯ ಭೋಗ್ಯ ಕರುಣಿ ಜನ್ನನು ಕರುಣ ಸಾಗರನೇ ನೀ ಕರವ ಪಿಡಿದು ಕಾಯೋ ಎನ್ನ. ನಾಳೆ ನಂಗೆ ಬಹಳ ಇಷ್ಟವಾದ ಹಾಡು. ಏನು ಸಾಹಿತ್ಯ ಕೂಡಿಸ್ಯಾರೆ ರಾಯರಲ್ಲ. ಅವ್ರ ಪ್ರಾರ್ಥನೆ ಏನು ಗುರು ಜಗನ್ನಾಥ ದಾಸರು, ಅದೇನು ಅವರಿಗೆ ಅದು ಅಲ್ವಾ ಅದ್ಭುತವಾದ ರೂಪಕಲ್ಪನೆ. ನನಗೆ ಹುಟ್ಟಿ ಬರದಂತೆ ಮಾಡುವಾರ ರಾಯರ್ನ ಯಾವ ಮಟ್ಟಕ್ಕೆ ನೋಡ್ತಾರೆ ನೋಡ್ರಿ. ಅವ್ರಿಗೆ ನನ್ನನ್ನು ಹುಟ್ಟಿ ಬರದೇ ಇರುವ ರೀತಿಯಲ್ಲಿ ಮಾಡುವ ಶಕ್ತಿಯನ್ನು ನಿನ್ನ ಅಂತರ್ಯಾಮಿಯಾದ ಭಗವಂತ ನಿಂಗೆ ಕೊಟ್ಟಿದ್ದಾನೆ. ನನ್ನಲ್ಲಿ ಅದನ್ನು ತೋರಿಸು. ನಿನ್ನವ ನಿನ್ನವ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸುವ ತಾಯಿ ತಂದೆ ಶ್ರೀನಿವಾಸ ಅಯ್ಯ ಮನ್ನಿಸುವ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುರಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲು ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲು ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಇಂದಿನ ದಿವಸದ ಬೆಳಗಿನ ಕಾರ್ಯಕ್ರಮ ಪ್ರಾತಃ ಸ್ಮರಣೆ ಹಾಗೂ ಸುಪ್ರಭಾತ ಕಾರ್ಯಕ್ರಮ ಅತಿ ಸುಂದರವಾಗಿ ಮೂಡಿಬಂದು ಇನ್ನು ಮುಂದಿನ ಕಾರ್ಯಕ್ರಮಗಳಾಗಿ ಈ ದಿವಸದ ಪ್ರವಚನ ಮಾಲಿಕೆಗಳು, ಬೆಳಗಿನ ಕಾರ್ಯಕ್ರಮಗಳು 8:30 ಶ್ರೀ ಫಲಿಮಾರು ಮಠದ ಶಿಷ್ಯವರ್ಗದವರಿಂದ ಪ್ರವಚನ ಮಾಲಿಕೆ. ಈ ದಿವಸದ ಪ್ರವಚನಕಾರರು ವಿದ್ಯಾರ್ಥಿಗಳಾದಂತಹ ಶ್ರೀ ವಾಸುದೇವಾಚಾರ್ಯರಿಂದ, ನಂತರದಲ್ಲಿ ಬೆಂಗಳೂರಿನಿಂದ ಆಗಮಿಸಿರತಕ್ಕಂತಹ ವಿದ್ವಾನ್ ಶ್ರೀ GP ನಾಗರಾಜಾಚಾರ್ಯರಿಂದ ಪ್ರವಚನವಿರುತ್ತದೆ. ನಂತರದಲ್ಲಿ ಪರಮ ಪೂಜ್ಯ ಗುರುಗಳಾದ ಫಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರಿಂದ ರಾಯರ ಸ್ತೋತ್ರದ ಬಗ್ಗೆ ನಾವು ಪ್ರತಿನಿತ್ಯ ಏನು ಕೇಳ್ತೇವೆ ಅದರ ಮುಂದಿನ ಭಾಗದ ಅನುಗ್ರಹ ಸಂದೇಶ. ಈ ದಿವಸದ ಬೆಳಗಿನ ಈ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಭಗವದ್ಭಕ್ತರು ಬಂದು ಪಾಲ್ಗೊಂಡು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ, ಈ ದಿವಸದ ಪ್ರತಿನಿತ್ಯವೂ ನಡೀತಿರತಕ್ಕಂತಹ ಹೋಮಗಳ ಪರಿಚಯ ನಿಮಗೆಲ್ಲ ಇದೆ. ಈ ದಿವಸದ ಹೋಮ ಪವಮಾನ ಹೋಮ 8 ಗಂಟೆಗೆ ಪ್ರಾರಂಭವಾಗಲಿದೆ. ಇನ್ನು
ಕೆಲವೇ ಕ್ಷಣಗಳಲ್ಲಿ ಗುರುರಾಜರಿಗೆ ಕ್ಷೀರಾಭಿಷೇಕ ಹಾಗೂ ಅಷ್ಟೋತ್ತರ ಪ್ರಾರಂಭವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಗವದ್ಭಕ್ತರು ಬಂದು ಪಾಲ್ಗೊಳ್ಳಬೇಕು ಅಂತ ಕೇಳಿಕೊಳ್ತೇನೆ. ಈ ದಿವಸದ ಸಾಯಂಕಾಲದ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ತಮಿಳಿನಲ್ಲಿ ಪ್ರವಚನವಿರುತ್ತದೆ. ನಡೆಸಿಕೊಡ್ತಕ್ಕಂತಹವರು ಚೆನ್ನೈನ ಶ್ರೀ ರಘುಖಣ್ಣಾಚಾರ್ಯರು. ಅವರಿಗೆ ಕೊಟ್ಟಿರತಕ್ಕಂತಹ ವಿಷಯ ಶ್ರೀ ನರಸಿಂಹ ಅವತಾರ. ನಂತರದಲ್ಲಿ ಸಾಯಂಕಾಲದಲ್ಲಿ ಶ್ರೀಗಳವರಿಂದ ಅನುಗ್ರಹ ಸಂದೇಶ ಮತ್ತು 2 ಸಂಗೀತದ ಕಾರ್ಯಕ್ರಮಗಳನ್ನು ಕೂಡ ಸಾಯಂಕಾಲ ಹಮ್ಮಿಕೊಳ್ಳಲಾಗಿದೆ. ಮೊದಲನೆಯದಾಗಿ 7 ಗಂಟೆಗೆ ಸಾಯಂಕಾಲ ವೆಂಕಟೇಶ್ವರ ಸಂಕೀರ್ತನಮಾಲಾ ಶ್ರೀ ರಘುನಂದನ್ ಎಮ್ಮಿಗನೂರ್ ಇವರಿಂದ. ನಂತರದಲ್ಲಿ ಈ ದಿವಸದ ಸಾಯಂಕಾಲದ ಮುಖ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರೀದೇವಿ ಆ್ಯಂಡ್ ಸಿಸ್ಟರ್ಸ್ ಕೊಯಂಬತ್ತೂರ್ ಇವರಿಂದ ಕರ್ನಾಟಕದ ಸಂಗೀತ ಕಾರ್ಯಕ್ರಮ. In today's programs, we have in the evening music concert by Srimati Sridevi and sisters from Coimbatore in the evening at 7:15. Today's morning programs have already begun as per schedule. At 6 o'clock we had the Suprabhata Seva and the Pratasparane, which were conducted by Vidwan Shri K. Apanacharya. It's one of the wonderful events which is happening in the Saptaha Mahotsavam here in Tiruvallur. Right in the early hours of the day, we start off the day with a very good note. Today's morning discourses we have eminent scholars and pandits. At 9:15 we will have the pravachana on Sri Raghavendra's contribution to Bhagavad Gita by Vidwan Sri G.P. Nagarajacharya from Bangalore. In the afternoon we have a quiz program for about 2 hours from 2 to 4. Yesterday we all participated very effectively in the debate program, which was very well accepted and participated by the Haribhaktas here on some of the very important. Today quiz program at 2 o'clock in the afternoon. We will also have the continuation of the discourse by Pandit Vidwan Sri G.P. Nagarajacharya in the evening again, because G.P. Nagarajacharya is one of the very eminent scholars, Vidwans, who has been very closely associated with the Chennai people, particularly for the Sarvamoola Pratisthana. He had made a lot of contribution in terms of pulling up the people, and making a very good drive in this. So we would like to hear him both in the morning as also in the evening. So we have 2 schedules from Vidwan Shri G.P. Nagarajacharya, one today at 9:15 in the morning and again in the evening at 4 o'clock. Today's another discourse in the evening would be at 5 o'clock, Pravachana by Sri Raghukannacharya of Chennai in Tamil on Sri Narasimha Avatara. For all these programs, I request all the audience, all the Haribhaktas and all our viewers in the website to please effectively participate in all these programs. Let us reassemble at 8:30 on the same dais for the next set of programs. Hare Srinivasa.